नारायणं निखिलपूर्णगुणैकदेहं निर्दोषमप्यतमप्यखिलैः सुवाक्यैः अस्योद्भवादितमशेषविशेषितोऽपि वन्द्यं सदा प्रियतं नमसन्नमामि। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम। श्रीगुरुभ्यो नमः। हरिः ओम्। ಎಷ್ಟನೇ ಶ್ಲೋಕ ಆಗಬೇಕು? 70 70ನಿಂದ ಶುರು. ಸರಿ. ಸೋತ ಮೇಲೆ ತ್ರಿವಿಕ್ರಮ ಪಂಡಿತರು ಏನು ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಸೋತ ಮೇಲೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರ ಶಿಷ್ಯರಾದರು ಅಂತ ಹೇಳುವಂತ ಶ್ಲೋಕ. ಪ್ರಣಮ್ಯಾಚಷ್ಟ ಶಿಷ್ಟೋಸೌ. ಒಂದು ಪೇಜ್ ಉಂಟಾನೆ, ಪೇಜ್ ಮ್ಯೂಟ್ ಮಾಡಿ ರುಕ್ಮಿಣಿ ಅವರೇ. ಕ್ಷಮ್ಯತಾಂ ನಾಥ ಚಾಪಲಂ ಪದಪದ್ಮರಜೋದಾಸ್ಯಂ ಧ್ರುವಂ ಮೇ ದೀಯತಾಮಿತಿ. ಸಾತ್ವಿಕ ಸ್ವಭಾವರಾದ ತ್ರಿವಿಕ್ರಮ ಪಂಡಿತರು ಹೇಳ್ತಾ ಇದ್ದಾರೆ, ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾರೆ, ಹೇ ಪ್ರಭೋ ಮಹಾತ್ಮರೇ, ನಿಮ್ಮ ಜೊತೆಗೆ ನಾನು ವಾದ ಮಾಡಲಿಕ್ಕೆ ಹುಡುಗಾಟ ಮಾಡಿದೆ. ನಾನು ದೊಡ್ಡ ತಪ್ಪು. ನಿಮ್ಮ ಒಟ್ಟಿಗೆ ನಾನು ವಾದ ಮಾಡುವಂತಹ ಯೋಗ್ಯತೆ ನನಗಿಲ್ಲ. ಆ ಒಂದು ವಿಚಾರ ನನ್ನ ತಲೆಯಲ್ಲಿ ಕಳೆದಿರೋದೇ ದೊಡ್ಡ ತಪ್ಪು. ದೊಡ್ಡ ಹುಡುಗಾಟಿಕೆಯನ್ನ ಮಾಡಿದ್ದೇನೆ. ದಯವಿಟ್ಟು ನನ್ನನ್ನ ಕ್ಷಮಿಸಿರಿ. ನೀವು ಕೃಪಾ ಸಮುದ್ರರಾದ ನೀವು ನನ್ನನ್ನ ದಯವಿಟ್ಟು ಕ್ಷಮಿಸಿರಿ. ನಿಮ್ಮ ಪಾದ ಕಮಲಗಳ ಧೂಳಿಯ ಏನಿದೆ, ನಿಮ್ಮ ಪಾದ ಕಮಲಗಳಲ್ಲಿ ಭಕ್ತಿ ಅಲ್ಲ, ನಿಮ್ಮ ಪಾದ ಕಮಲಗಳಿಗೆ ಅಂಟಿಕೊಂಡಿರುವಂತಹ ಧೂಳುಗಳಲ್ಲಿ ಭಕ್ತಿಯನ್ನ ಕೊಡಿ. ಅದನ್ನೇ ಹೇಳಿದ್ದು ವಾಯುಸ್ತುತಿಯಲ್ಲಿ, ಶ್ರೀಮದ್ ವಿಷ್ಣಂಘ್ರ ನಿಷ್ಠಾ ಅತಿಗುಣ ಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯಪಾದೋ ಜ್ವಲ ಜಲ ಜಲಸತ್ ಪಾಂಸವಃ ಹಾಂ ಪುನಂದು. ಪಾಂಸವಃ ರೇಣು, ಪಾಂಸವ ಅಂದ್ರೆ ಎರಡು ಒಂದೇ, ಪಾದದ ಧೂಳು. ನಿಮ್ಮ ಪಾದ ಕಮಲಗಳಿಗೆ ಅಂಟಿರುವಂತಹ ಧೂಳಿನ ಮೇಲೆ ನಮಗೆ ಹೆಚ್ಚಾದ ಭಕ್ತಿಯನ್ನ ಕೊಡಿ. ಆ ಒಂದು ಧೂಳಿನ ಸೇವೆಯನ್ನ ಮಾಡುವಂತಹ ಭಾಗ್ಯವನ್ನ ನಮಗೆ ಕೊಡಿ ಅಂತ ಕೇಳ್ತಾರಂತೆ. ಆ ಒಂದು ವಾದ ಮಾಡ್ಲಿಕ್ಕೆ ಬಂದಂತಹ ತಪ್ಪನ್ನ ಕ್ಷಮಿಸಿ ತಮ್ಮ ದಾಸನನ್ನಾಗಿ ಶಿಷ್ಯನನ್ನಾಗಿ ಅಂಗೀಕರಿಸಿ ನನ್ನನ್ನ ಉದ್ಧರಿಸಿ ಅಂತ ತ್ರಿವಿಕ್ರಮ ಪಂಡಿತರು ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಪ್ರಣಮ್ಯ ಆಚಷ್ಟ ಶಿಷ್ಟ ಅಸೌ ಕ್ಷಮ್ಯತಾಂ ನಾಥ ಚಾಪಲಂ ಪದಪದ್ಮರಜೋದಾಸ್ಯಂ ಧ್ರುವಂ ಮೇ ದೀಯತಾಂ ಇತಿ. ಅರ್ಥ ನೋಡಿ. ಶಿಷ್ಟ ಅಸೌ, ಶಿಷ್ಟ ಅಸೌ, ಸಾತ್ವಿಕ ಜೀವರಾದ ಈ ತ್ರಿವಿಕ್ರಮರು, ಸಾತ್ವಿಕ ಜೀವರಾದ ಈ ತ್ರಿವಿಕ್ರಮರು ಪ್ರಣಮ್ಯ ನಮಸ್ಕರಿಸಿ, ಪ್ರಣಮ್ಯ ನಮಸ್ಕರಿಸಿ, ನಾಥ ಸ್ವಾಮಿಯೇ, ನಾಥ ಸ್ವಾಮಿಯೇ, ಚಾಪಲಂ ತುಂಟತನವು,
ಚಾಪಲಂ ತುಂಟತನವು, ಚಾಪಲಂ ತುಂಟತನವು, ಕ್ಷಮ್ಯತಾಂ ಕ್ಷಮಿಸಲ್ಪಡಲಿ, ಕ್ಷಮ್ಯತಾಂ ಕ್ಷಮಿಸಲ್ಪಡಲಿ, ಧ್ರುವಂ ಶಾಶ್ವತವಾದ, ಧ್ರುವಂ ಶಾಶ್ವತವಾದ, ಪದಪದ್ಮರಜೋದಾಸ್ಯಂ, ಪದಪದ್ಮರಜೋದಾಸ್ಯಂ, ಕಮಲದಂತಹ ಪಾದಗಳ ಧೂಳಿನ ದಾಸ್ಯವು, ಕಮಲದಂತಹ ಪಾದಗಳ ಧೂಳಿನ ದಾಸ್ಯವು, ಮೇ ನನಗೆ, ಮೇ ನನಗೆ, ದೀಯತಾಂ ಕೊಡಲ್ಪಡಲಿ, ದೀಯತಾಂ ಕೊಡಲ್ಪಡಲಿ, ದೀಯತಾಂ ಕೊಡಲ್ಪಡಲಿ, ಇತಿ ಆಚಷ್ಟ, ಇತಿ ಆಚಷ್ಟ, ಎಂದು ಹೇಳಿದರು, ಎಂದು ಹೇಳಿದರು, ಇತಿ ಆಚಷ್ಟ ಎಂದು ಹೇಳಿದರು. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಧ್ರುವ ಎಂಬುದು ಅರ್ಥ ಶಾಶ್ವತ ಅಂದ್ರಲ್ಲ, ಅವು ಹೌದು. ಅವು ಆ ಹುಡುಗನ ಹೆಸರು ಧ್ರುವ ಅಂತ ಅದಕ್ಕೆ ಅರ್ಥ ಶಾಶ್ವತ ಇಲ್ಲ, ಆಗಿಲ್ಲ. ಆ ಶಬ್ದಕ್ಕೆ ಅರ್ಥನೇನೆ ಧ್ರುವ ಅಂತಂದ್ರೆ ಶಾಶ್ವತ ಅಂತ. ಡೆಫಿನೆಟ್. ಇಷ್ಟು ದಿನಗಳ ಮೇಲೆ ಇವತ್ತಿಂದು ಸ್ವಲ್ಪ ಅರ್ಥ ಆಯ್ತು ಚೆನ್ನಾಗಿ. ಈಗ ಈಸಿ ಬರ್ತಾ ಇದೆ ಈಗ. ಅದೊಂದು ಹೊಸ ಇದು ಆಚಷ್ಟು, ಅದೊಂದು ಹೊಸ ವರ್ಡ್ ಕೇಳಿದ್ದಿಲ್ಲ ಎಷ್ಟು ದಿವಸ. ಹೌದೌದು. ಮುಂದಿನ ಕಾರ್ಯಕ್ರಮ ಏನಿತ್ತು? ಆಚಾರ್ಯರ ಮತ್ತು ತ್ರಿವಿಕ್ರಮ ಪಂಡಿತಾಚಾರ್ಯರ ಮುಂದಿನ ಕಾರ್ಯಕ್ರಮ ಏನಿದೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ವ್ಯಾಖ್ಯಾಂ ಭಾಷ್ಯಸ್ಯ ಭೂಯೋಧೀಃ ಶ್ರವಣಂ ಸೂರಿನಂದನಃ ಸಂತಃ ಪ್ರೀತಿಮಸಂತೋನ್ಯಾಂ ಸಮಮಾರೇಭಿರೇತತಃ. ಅಷ್ಟಾದ ಮೇಲೂ ಬ್ರಹ್ಮಸೂತ್ರ ಭಾಷ್ಯದ ಪ್ರವಚನವನ್ನ ನಿಲ್ಲಿಸಲಿಲ್ಲವಂತೆ ಆಚಾರ್ಯರು. ಪೂರ್ಣಪ್ರಜ್ಞರು ಆ ಭಾಷ್ಯ ಪ್ರವಚನವನ್ನ ಮಾಡ್ಲಿಕ್ಕೆ ಶುರು ಮಾಡಿದರು. ಅದನ್ನ ಮೊದಲು ಶುರು ಮಾಡಿದಾಗ ಎಲ್ಲೋ ದೂರ ನಿಂತು ಆಚಾರ್ಯರ ಒಂದು ಮತದ ಆ ಸಾರವನ್ನ ಕೇಳ್ತಾ ಅವರು ನಿಂತಿದ್ರು. ಯಾರೋ ತ್ರಿವಿಕ್ರಮ ಪಂಡಿತರು. ಯಾವಾಗ ವಾದ ಮಾಡಿ ಸೋತು ಅವರಿಗೆ ದಾಸರಾದರೋ ಒಂದು ಆಚಾರ್ಯರ ಮುಂದೆ ಕುಳಿತರಂತೆ. ಕುಳಿತು ಆ ಭಾಷ್ಯ ಶ್ರವಣವನ್ನ ಮಾಡ್ತಾ ಇದ್ದಾರೆ. ತ್ರಿವಿಕ್ರಮರು ಆ ಭಾಷ್ಯ ಶ್ರವಣವನ್ನ ಮಾಡುವುದನ್ನ ನೋಡಿ ಸಜ್ಜನರಿಗೆ ಸಂತೋಷವೂ ಆಯಿತು, ದುರ್ಜನರಿಗೆ ಅಸಂತೋಷವೂ ಏಕಕಾಲದಲ್ಲೇ ಆಯಿತಂತೆ. ಒಂದೇ ಕಾಲದಲ್ಲಿ ಆಚಾರ್ಯರು ಭಾಷ್ಯವನ್ನ ಹೇಳ್ತಾ ಇದ್ದಾರೆ, ತ್ರಿವಿಕ್ರಮರು ಕೇಳ್ತಾ ಇದ್ದಾರೆ. ಅವರಿಬ್ಬರ ಸಮಾಗಮ,
ಆಚಾರ್ಯರ ವಾಗ್ಗಂಗೆಯಿಂದ ತ್ರಿವಿಕ್ರಮರು ಪುನೀತರಾಗ್ತಾ ಇದ್ದಾರೆ. ಅದನ್ನ ಕೇಳಿದಂತಹ ನೋಡಿದಂತಹ ಸಜ್ಜನರಿಗೆ ಮತ್ತೆ ಸಜ್ಜನರಿಗೆ ಸಂತೋಷ ಆಯಿತು, ದುರ್ಜನರಿಗೆ ಅಸಂತೋಷ, ದುಃಖ ಆಯಿತು, ಏಕಕಾಲದಲ್ಲಿಯೇ ಆಯಿತು. ಅದ್ವೈತಿಗಳಲ್ಲಿಯೇ ಮಹಾ ದಿಗ್ಗಜರಂತೆ ಇದ್ದರು ತ್ರಿವಿಕ್ರಮ ಪಂಡಿತರು. ಅವರು ಆಚಾರ್ಯರಲ್ಲಿ ಕುಳಿತು ಅಶಿಶ್ರವಣವನ್ನ ಮಾಡುವುದನ್ನು ನೋಡಿ ಸಾಧುಗಳಿಗೆ ಪ್ರೀತಿ, ಅಸಾಧುಗಳಿಗೆ ದ್ವೇಷ ಏಕಕಾಲದಲ್ಲಿಯೇ ಹುಟ್ಟಿತು. ಪ್ರವಚನ, ಶ್ರವಣ, ಪ್ರೀತಿ, ಅಪ್ರೀತಿ ಇದು ಒಂದೇ ಸಮಯದಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಪ್ರವಚನ ಆಗ್ತಾ ಇದೆ, ಅದು ಶ್ರವಣ ಆಗ್ತಾ ಇದೆ, ಸಜ್ಜನರಿಗೆ ಅವರ ಮೇಲೆ ಪ್ರೀತಿ ಆಗ್ತಾ ಇದೆ, ಅಸಜ್ಜನರಿಗೆ ಅವರ ಮೇಲೆ ದ್ವೇಷ ಆಗ್ತಾ ಇದೆ. ಈ ನಾಲ್ಕೂ ಒಂದೇ ಕಾಲದಲ್ಲಿ ಆಗ್ತಾ ಇದೆ ಅಂತ ಅತಿಶಯವಾಗಿ ಈ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಪದಚ್ಛೇದ ನೋಡಿ. ವ್ಯಾಖ್ಯಾಂ ಭಾಷ್ಯಸ್ಯ ಭೂಯೋಧೀಹಿ ಶ್ರವಣಂ ಸೂರಿನಂದನಃ ಸಂತಃ ಪ್ರೀತಿಂ ಅಸಂತಃ ಅನ್ಯಾಂ ಸಮಂ ಅರೇಭಿರೇ ತತಃ. ಅನ್ವಯ ನೋಡಿ. ತತಃ ಅನಂತರ, ತತಃ ಅನಂತರ, ಭೂಯೋಧೀಹಿ ಪೂರ್ಣಪ್ರಜ್ಞರು, ಭೂಯೋಧೀಹಿ ಪೂರ್ಣಪ್ರಜ್ಞರು ಭಾಷ್ಯಸ್ಯ ಬ್ರಹ್ಮಸೂತ್ರ ಭಾಷ್ಯದ ಬ್ರಹ್ಮಸೂತ್ರ ಭಾಷ್ಯದ ವ್ಯಾಖ್ಯಾಂ ಪ್ರವಚನವನ್ನು ಸೂರಿನಂದನ ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರವಣಂ ಶಾಸ್ತ್ರದ ಕೇಳುವಿಕೆಯನ್ನು ಸಂತಹ ಸಜ್ಜನರು ಪ್ರೀತಿಂ ಸಂತೋಷವನ್ನು ಅಸಂತಹ ದುರ್ಜನರು
ಅಸಂತಹ ದುರ್ಜನರು ಅನ್ಯಾಂ ದ್ವೇಷವನ್ನು ಸಮಂ ಏಕಕಾಲದಲ್ಲಿ ಆರೇಭಿರೆ ಆರಂಭಿಸಿದರು. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇದೆನಾ? ಸರಿ, ಮುಂದೆ ಹೋಗೋಣ. ಆಚಾರ್ಯರು ಏನ್ ಮಾಡ್ತಾರೆ ನೆಕ್ಸ್ಟ್ ಅಂತ ಹೇಳ್ತಾ ಇದ್ದಾರೆ. ಗುರ್ವಾಜ್ಞಾ ಗೌರವಾಟೀಕಾಂ ಕುರ್ವನ್ ಭಾಷ್ಯಸ್ಯ ದುಷ್ಕರಾಂ ಷಡರ್ಧ ವಿಕ್ರಮಾರ್ಯೋಸೌ ಮಹಾಚಾರ್ಯಮವೋಚತ. ಅರ್ಥ ನೋಡಿ, ಇದು ತಾತ್ಪರ್ಯ ನೋಡಿ. ಆಚಾರ್ಯರು ತ್ರಿವಿಕ್ರಮನಿಗೆ ಹೇಳ್ತಾರಂತೆ, ನೀನು ಈ ನನ್ನ ಭಾಷ್ಯಕ್ಕೆ ಟೀಕೆಯನ್ನ ಬರೆಯಬೇಕು ಅಂತ ಅಪ್ಪಣೆ ಮಾಡ್ತಾರಂತೆ. ಅವರ ಅಪ್ಪಣೆಯ ಮೇಲಿನ ಗೌರವದಿಂದ ವಿಚಾರ ಮಾಡಿ ಆಚಾರ್ಯರೇ ಇವರನ್ನ ನೇಮಿಸಿ ಹೇಳ್ತಾ ಇದ್ದಾರೆ, ಬಟ್ಟು ತೋರಿಸಿ ಹೇಳ್ತಾ ಇದ್ದಾರೆ, ನೀನು ಬರಿಬೇಕು ಅಂತಂದ್ರೆ ಅವರ ಅನುಗ್ರಹ ಇಲ್ಲದೇನೆ ಇವರು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿವಾದಿ ಆಗಿರಬಹುದು, ಅದ್ವೈತಿ ಆಗಿರಬಹುದು, ಈಗ ಶರಣಾಗತನಾಗಿದ್ದಾನೆ, ಶರಣಾಗತ ವತ್ಸಲ, ಸರಿಯಾದ ಜ್ಞಾನವನ್ನ ಪಡೆದುಕೊಂಡಿದ್ದಾನೆ, ಇವನೇ ಸಮರ್ಥ ಅಂತ ಹೇಳಿ ನೀನೇ ಈ ಒಂದು ಭಾಷ್ಯಕ್ಕೆ ಟೀಕೆ ಬರಲಿಕ್ಕೆ ಸಮರ್ಥ ಅಂತ ಇವರಿಗೆ ಹೇಳ್ತಾರೆ. ತ್ರಿವಿಕ್ರಮರೂ ಕೂಡ ಆಚಾರ್ಯರ ಅಪ್ಪಣೆಯಂತೆ ಈ ಒಂದು ಭಾಷ್ಯಕ್ಕೆ ಟೀಕೆಯನ್ನ ಬರಲಿಕ್ಕೆ ಶುರು ಮಾಡಿದರು ಅಂತ ಶ್ಲೋಕದ ತಾತ್ಪರ್ಯ. ನೋಡಿ, ಪದಚ್ಛೇದ ಹೀಗಿದೆ. ಗುರ್ವಾಜ್ಞಾ ಗೌರವಾತ್ ಟೀಕಾಂ ಕುರ್ವನ್ ಭಾಷ್ಯಸ್ಯ ದುಷ್ಕರಾಂ ಷಡರ್ಧ ವಿಕ್ರಮಾರ್ಯಃ ಅಸೌ ಮಹಾಚಾರ್ಯಂ ಅವೋಚತ. ಆಚಾರ್ಯ ಕೊನೆ ವರ್ಡ್ ಏನ್ ಹೇಳಿದ್ರಿ? ಮಹಾಚಾರ್ಯ ಅವೋಚತ. ಇಲ್ಲಿ ಭಾಷತ ಅಂತಿದೆ, ಪರವಾಗಿಲ್ವಾ? ತೊಂದರೆ ಇಲ್ಲ. ಸರಿ. ಮಹಾಚಾರ್ಯಂ ಅಭಾಷತ ಅಂತ ಇರಬೇಕು ಶ್ಲೋಕದಲ್ಲಿ. ಹೌದು, ಅಭಾಷತ. ಭಾಷತ ಅಲ್ಲ, ಅಭಾಷತ ಅಂತ ಇರ್ಬೇಕು ನೋಡಿ ಪದಚ್ಛೇದದಲ್ಲಿ. ಅಭಾಷತ ಅಂತ ಇರ್ಬೇಕು. ಹೌದು, ಪದಚ್ಛೇದ ಮಾಡಿದಾಗ ಆಸೆ ಇರುತ್ತಲ್ಲಿ. ಸರಿ ಕರೆಕ್ಟ್, ತೊಂದರೆ ಇಲ್ಲ. ಅಭಾಷತ ಆಗತ್ತಾಗರೆ. ಹೌದು, ಸರಿ, ತೊಂದರೆ ಇಲ್ಲ. ಅನ್ವಯ ನೋಡಿ, ಗುರ್ವಾಜ್ಞಾ ಗೌರವಾತ್ ಗುರುಗಳಾದ ಶ್ರೀಮಧ್ವರ ಅಪ್ಪಣೆಯ ಗೌರವದಿಂದ, ಗುರುಗಳಾದ ಶ್ರೀಮಧ್ವರ ಅಪ್ಪಣೆಯ ಗೌರವದಿಂದ, ಗುರುಗಳಾದ ಶ್ರೀಮಧ್ವರ
ಅಪ್ಪಣೆಯ ಗೌರವದಿಂದ ದುಷ್ಕರಾಂ ಬೇರೆಯವರಿಂದ ಮಾಡಲಾಗದ ಭಾಷ್ಯಸ್ಯ ಟೀಕಾಂ ಕುರ್ವನ್ ಭಾಷ್ಯಸ್ಯ ಟೀಕಾಂ ಕುರ್ವನ್ ಸೂತ್ರ ಭಾಷ್ಯದ ವ್ಯಾಖ್ಯಾನವನ್ನು ಮಾಡುತ್ತಾ ಅಸೌ ಈ ಷಡರ್ಧ ವಿಕ್ರಮಾರ್ಯ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಹಾಚಾರ್ಯಂ ಜಗದ್ಗುರುಗಳಾದ ಶ್ರೀ ಮಧ್ವರನ್ನು ಕುರಿತು ಅವೋಚತ ಹೇಳಿದರು ಅಥವಾ ಅಭಾಷತ ಹೇಳಿದರು. ಅವೋಚತ ಹೇಳಿದರು ಅಥವಾ ಅಭಾಷತ ಹೇಳಿದರು. ಆಚಾರ್ಯ ಇಲ್ಲಿ ಷಡರ್ಧಾಗೆ ಅರ್ಧ 3 ಅಂತ ಅದು ತ್ರಿವಿಕ್ರಮ ಆಗುತ್ತಲ್ಲ 3. ಸೂಪರ್ ಸೂಪರ್. ಏನಿಲ್ಲ ಹೇಗ್ ಬರೀತಾರೆ ನೋಡಿ ಕವಿಗಳು. ಎಷ್ಟು ಚೆನ್ನಾಗಿದೆ ನೋಡಿ. ಅದ್ಭುತ ಅಲ್ಲ? ಹೌದು ಹೌದು. ಷಟ್ 6 ಅದರ ಅರ್ಧ 3 ಷಡರ್ಧ ವಿಕ್ರಮಾರ್ಯ ವಿಕ್ರಮಾರ್ಯ ನಿಜವಾಗ್ಲೂ ಷಡರ್ಧ = 3 ವಿಕ್ರಮಾರ್ಯ ವಿಕ್ರಮಾರ್ಯ. ಸೂಪರ್. ಅದನ್ನ ಇವ್ರು ಕಂಡು ಹಿಡಿದ್ರು ನೋಡಿ ಟಕ್ ಅಂತ ರಮಾದೇವಿ. ಅವರು ಸೂಪರ್ ಮತ್ತೆ ನಿಜ. ಇಲ್ಲ ಹಾಗೇನಿಲ್ಲ. ಯಾಕೆ ಹಾಗಿಲ್ಲ ಅಂತೀರಾ? ಸೂಪರ್ ಅಂತ ಹೂನಿ ಇರೋದು ಒಳ್ಳೇದಲ್ವಾ? ಹೌದು ಒಳ್ಳೆ ಮಾತು. ಹೌದು, ನೀವು ಸೂಪರ್ರೇ. ಇಲ್ಲ ಅದೆಲ್ಲ ಬೇಡ. ನಮ್ಗಳಿಗಿಂತ ಪರವಾಗಿಲ್ಲ. ಇಲ್ಲ ಹಾಗೆಲ್ಲ ಹೇಳ್ಬಿಡಿ ಸರ್. ಸರಿ, ಮುಂದೆ ಹೋಗೋಣವಾ? ಏನಂದ್ ಮಾಡ್ಲಾ? ಸರ್, ಇನ್ನೊಂದು ಪಾಠ 8ರಿಂದ ಶುರು. ಓಕೆ, 2 ನಿಮಿಷ ಇದೆ. ಸರಿ. ಓಕೆ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಆಯ್ತು ಸರ್. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ ಮಧ್ವೇಶಾರ್ಪಣ. ನಮಸ್ಕಾರ. ನಮಸ್ಕಾರ ಆಚಾರ್ಯ.